ಹೇಗಂದಮ್ಮ, ಊಟ ಮಾಡ್ಕೊಂಡ್ಯಾ? ಕಾಯ್ತಿದ್ದೆ ಅಲ್ವಾ? ಗೊತ್ತು ನನಗೆ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ನಿಂದು ಊಟ ಆಗಿದ್ರೆ ನನ್ನ ಪ್ರಪಂಚಕ್ಕೆ ಹೊರಡೋಣ. ಇವತ್ತು ನಿನಗೆ ಒಂದು ಹೊಸ ಅನುಭವ ಆಗುತ್ತೆ. ಹೊಸದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಲೈಫಲ್ಲಿ ಇದೆಲ್ಲ ಆಗಿರೋದೆ ನೋಡಿರೋದೆ, ಬಟ್ ನೀನು ಅದನ್ನು ಮರೆತು ಬಿಟ್ಟಿದ್ಯಾ. ವಾಪಸ್ ಕರ್ಕೊಂಡು ಹೋಗ್ತೇನೆ. ರೆಡಿ? ಕಣ್ಮುಚ್ಚು. ನಮ್ಮ ಪ್ರಪಂಚದಲ್ಲೂ ಈಗ ಕತ್ಲೇನೆ ಆಗಿದೆ. ಚಂದ್ರ ನೋಡು ಎಷ್ಟು ಪಳ ಅಂತ ಹೊಳಿತಿದ್ದಾನೆ. ನಕ್ಷತ್ರಗಳು, ಈ ಕತ್ಲೆಲ್ಲೂ ಕೂಡ ಎಷ್ಟು ಬೆಳಕಿದೆ. ಇವಾಗ ನಿನ್ನ ಹಳೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀನು ಒಂದು 6-7 ವರ್ಷ ಇದ್ದೆ ಗೊತ್ತಾ? ಆ ಟೈಮ್ಗೆ ವಾಪಸ್ ಹೋಗೋಣ. ಆ್ಯಂಡ್ ಆವಾಗ ನೀನು ಯಾವ ಮನೇಲಿದ್ದೋ ಅದೇ ಮನೆಗೆ ಕರ್ಕೊಂಡು ಹೋಗ್ತೇನೆ. ಐದರ್ ನಿನಗೆ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು ಅಥವಾ ಬೇಡದಿರೋ ಘಟನೆಗಳು ಕೂಡ ನಡೆದಿರ್ಬೋದು. ಬಟ್ ನಮ್ಗೆ ಅದು ಯಾವುದೂ ಬೇಡ. ಒಂದು ಸರಿ ಆ ಜಾಗಕ್ಕೆ ಹೋಗಿದ್ದು ಬರೋಣ. ಒಳ್ಳೆ ಘಟನೆಗಳಾಗಿದ್ದರೆ ಮೆಲ್ಕು ಹಾಕೋಣ, ಕೆಟ್ಟದಾಗಿದ್ದರೆ ಅದೇ ಜಾಗದಲ್ಲಿ ಅದನ್ನು ಮರೆತು ವಾಪಸ್ ಬರೋಣ. ನಡಿ, ಇವಾಗ ನೋಡ್ಕೊ, ಪಟ್ ಅಂತ ಆ ಜಾಗಕ್ಕೆ ಮನೆ ಆಗ್ತೀವಿ. ಇದೆ ಅಲ್ವಾ ಬಂಗಾರ, ನೀನಿದ್ದಿದ್ದು ಮನೆ, ನೀನು ಆಡಿದ್ದು ಬೆಳೆದಿದ್ದು ಆ್ಯಂಡ್ ಎಷ್ಟೊಂದು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದು. ಹಾಗೆಯೇ ಈಗ ನೆನೆಸ್ಕೊಳಕ್ಕೆ ಹೋದರೆ ಅವ್ರನ್ನೆಲ್ಲ ಕಳ್ಕೊಂಡಿದ್ದು. ಬಾ, ಮನೆಯೆಲ್ಲ ಒಂದು ಸರಿ ನೋಡ್ಕೊ, ಹೇಗಿತ್ತು ಹಾಗೆ ಇದೆ ಅಲ್ವಾ? ಏನೂ ಬದಲಾವಣೆ ಇಲ್ಲ. ಬದಲಾವಣೆ ಆಗಲ್ಲ, ಯಾಕಂದರೆ ನಾವು ವಾಪಸ್ ಅದೇ ಜಾಗಕ್ಕೆ ಬಂದಿರೋದು ಅದೇ ಟೈಮಲ್ಲಿ. ಅಯ್ಯೋ, ಕರೆಂಟ್ ಹೊರಟೋಯ್ತು. ಇದೇನಿದಿಷ್ಟೊಂದು ಕತ್ಲೆ? ಒಂದು ಕ್ಯಾಂಡಲ್ ತಗೋಚಿನ, ಹಚ್ಚು ಒಮ್ಮೆ. ನೀನು ಯಾವ ರೀತಿ ಇಲ್ಲಿ ಕ್ಯಾಂಡಲ್ ಹಚ್ಚಿ ಬೆಳಕು ಮಾಡಿಕೊಂಡು, ಇದೇ ರೀತಿ ನಿನ್ನ ಲೈಫಲ್ಲಿ ಕೂಡ ನೀನಿರೋ ಕತ್ಲೆನ ಕ್ಯಾಂಡಲ್ ಹಚ್ಚೋ, ದೀಪ ಹಚ್ಚೋ, ಬೆಳಗಿಸ್ಕೋಬೇಕು. ಓಕೆ, ಮನೆಯೆಲ್ಲ ನೋಡಾಗಿದ್ರೆ ಚೂರು ಆಚೆ ಕೂತ್ಕೊಳ್ಳೋಣ ಇವಾಗ. ಒಂದು ಚಾಪೆ ಎತ್ಕೋ, ಹಾಗೆ ಕೊಡು ಚಾಪೆ, ನಾನು ಹಾಸ್ತೀನಿ. ಕೂತ್ಕೋ, ಇವಾಗ ಮಾತಾಡೋಣ. ಎಷ್ಟು ಚಂದ ಅಲ್ವಾ ಬಂಗಾರ? ಆಕಾಶ ನೋಡು, ಚಂದ್ರ, ನಕ್ಷತ್ರಗಳು, ಮೋಡ, ಕರೆಂಟ್ ಇಲ್ಲ ಆದರೂ ಎಷ್ಟು ಬೆಳಕಿದೆ. ನನಗೆ ಗೊತ್ತು ನೀನು ತುಂಬ ಅನುಭವಿಸ್ಬಿಟ್ಟಿದ್ಯಾ. ಹಂಗೆ ನೋಡೋದಾದರೆ ನಿನ್ನ ಪ್ರಪಂಚದಲ್ಲಿ ನಿನಗೆ ಯಾರ ಹತ್ರನೂ ಏನೂ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಹೇಳ್ಕೋಬೇಕು ಅಂದ್ರೂ ಕೂಡ ನಾಟಕೀಯವಾಗಿ ಏನೋ ಹೇಳ್ಬಿಡ್ತೀಯ, ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ. ನನ್ನ ಹತ್ರ ಹೇಳಿ ನೋಡೋಣ, ನೀ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿ ಆಗ್ತಿದ್ಯಾ ಅಂತ ಹೇಳಿ ಒಪ್ಕೋತೀನಿ. ಬಟ್ ಚೆನ್ನಾಗಿದೆಯಾ ಕಂಪ್ಲೀಟಾಗಿ ಅಂದರೆ ಇನ್ನೊಂಚೂರು ಟೈಮ್ ಹಿಡಿಯುತ್ತೆ. ಬಟ್ ನಾನಂತೂ ಬಿಟ್ಟು ಹೋಗಲ್ಲ, ಡೋಂಟ್ ವರಿ. ಕಂಪ್ಲೀಟಾಗಿ ನೀನು ಸರಿ ಆಗಬೇಕು, ನಿನ್ನ ಬದುಕು ಸರಿ ಆಗಬೇಕು, ಆಗುತ್ತೆ, ಆಗ್ತಿದೆ. ಆದಮೇಲೆ ನಾನು ಹೋಗೋ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ಇಷ್ಟೋದಲ್ಲಿ ಯಾರೋ ಕಡಲೆಪುರಿ ಮಾರ್ಕೊಂಡು ಬರ್ತಿದ್ದಾರೆ. ಇವಾಗೆಲ್ಲ ನಿನ್ನ ಪ್ರಪಂಚದಲ್ಲಿ ನಾವು ಇದನ್ನು ನೋಡೋದೇ ಇಲ್ಲ ಅಲ್ವಾ? ಯಾರೂ ರೋಡಲ್ಲಿ ಕಡಲೆಪುರಿ ಮಾರ್ಕೊಂಡು ಬರಲ್ಲ. ಕಡಲೆ ಮಿಠಾಯಿ, ಪಾಪ್ಕಾರ್ನ್, ಚುರ್ಮುರಿ ಇದ್ಯಾವುದೂ ಕೂಡ ರೋಡಲ್ಲಿ ಮಾರ್ಕೊಂಡು ಬರ್ತಿಲ್ಲ. ಎಲ್ಲ ಅಪ್ಡೇಟ್ ಆಗೋಗ್ಬಿಟ್ಟಿದ್ದಾರೆ. ಓಕೆ, ತಿಂತೀಯಾ? ಬೇಡವಾ? ಸರಿ, ಓಕೆ. ಇಲ್ಲ ಅಣ್ಣ, ಬೇಡ, ನೀವು ಹೋಗಿ. ಥ್ಯಾಂಕ್ ಯು. ಹೇಳಿವಾಗ ಏನು ನೆನಪಾಗ್ತಿದೆ ನಿನಗೆ? ಯಾವ ಕಷ್ಟಗಳು, ಯಾವ ಖುಷಿ, ಇಲ್ಲಿ ಓಡಾಡ್ತಿದ್ದಂಥ ದಿವಸಗಳು, ನೀನು ಹಠ ಮಾಡ್ತಿದ್ದಂಥ ಆ ದಿನಗಳು, ನೀನು ಹತ್ತಿದ್ದು, ನಕ್ಕಿದ್ದು, ಬಿದ್ದಿದ್ದು, ಎದ್ದಿದ್ದು, ಈ ಜಾಗದಲ್ಲಿ ಸುಮಾರು ನೆನಪುಗಳಿದೆ. ನೀನು ಬರೀ ನೆನಪಿಸ್ಕೋಬೇಕಷ್ಟೆ. ಇಲ್ಲಿಂದ ನಿನ್ನ ಪ್ರಪಂಚಕ್ಕೆ ಯಾವುದನ್ನು ತೊಗೊಂಡು ಹೋಗಂಗಿಲ್ಲ, ತಗೊಂಡೋಗಕ್ಕೆ ನಾನು ಬಿಡಲ್ಲ. ನೀನು ಇಲ್ಲಿ ಮಗು ಆಗ್ತೀಯ ಆ್ಯಂಡ್ ಹೋಗಬೇಕಾದ್ರೆ ನೀನು ಮಗುವಾಗೇ ಇರ್ತೀಯ. ದೊಡ್ಡವರಾದ್ಮೇಲೂ ಕೂಡ ಮಗುವಾಗಿರ್ಬೋದಲ್ಲ ಅಂತ ನಿನಗೆ ಅನಿಸಿ ನೀನಿರಬೇಕು. ಇಟ್ಸ್ ಓಕೆ, ಯಾರೇನಾದರೂ ಅಂದ್ಕೊಳ್ಳಿ. ನನ್ನ ಕಂದಮ್ಮ ನನಗೆ ಯಾವತ್ತಿದ್ರು ಮಗುನೇ. ಇರು, ಅಲ್ಲೊಂದು ಮಗು ಓಡೋಗ್ತಿದೆ. ಯೋಚಿನ ಬಾಯ್ಲಿ. ಏನಿಲ್ಲ, ನನ್ನ ಕಂದಂಗೆ ಬೋಟಿ ಬೇಕಂತ. ನಾನು ನಿನ್ಗೊಂದು 2 ರೂಪೀಸ್ ಕೊಡ್ತೀನಿ, ತೊಗೊಂಡು ಬರ್ತೀಯಾ? ಏಯ್, ಥ್ಯಾಂಕ್ಸ್ ಬಂಗಾರ. ನಿಂಗೆ ಇಷ್ಟ ಅಲ್ವಾ ಬೋಟಿ ಅಂದರೆ? ಚೂರು ಖಾರ ಜಾಸ್ತಿ ಹಾಕಿರ್ತಾರಲ್ವ ಈ ಅಂಗಡಿಲಿ. ಇರಲಿ, ನಿನಗೇನು ಇಷ್ಟ ತಾನೆ. ಓಯ್ ಚಿನ್ನ ಬಾಯ್ಲಿ, ಹಂಗೆ 1 ರೂಪಾಯಿ ಕೊಡ್ತೀನಿ, 2 ಕೊಬ್ಬರಿ ಮಿಠಾಯಿ. ಓಕೆ, ಥ್ಯಾಂಕ್ ಯು. ಬೇಗ
ಹಿಂಗೆ ಅಲ್ವಾ, ನೀ ಚಿಕ್ಕದ್ರಲ್ಲಿರಬೇಕಾದ್ರೆ ಯಾರಾದರೂ ನಿನ್ನನ್ನು ಅಂಗಡಿಗೆ ಕಳಿಸ್ತಿದ್ರು, ಏನಾದರೂ ಥರ ಕೇಳ್ತಿದ್ರು, ಆ್ಯಂಡ್ ತಂದಿದ್ರಲ್ಲಿ ಕೂಡ ನಿನಗೂ ಸ್ವಲ್ಪ ಕೊಡ್ತಿದ್ರು. ಆಮೇಲೆ ಮನೆಯಿಂದ ಯಾರಾದರೂ ನಿನ್ನನ್ನು ಅಂಗಡಿಗೆ ಕಳಿಸಿದ್ರೆ ಎಷ್ಟು ಹೆದರ್ಕೋತಿದ್ದೆ ಅಲ್ವ ಅಂಗಡಿಗೆ ಹೋಗೋಕ್ಕೆ. ಹೇಳಿದಿನ ಎಲ್ಲಿ ಮರ್ತು ಬಿಡ್ತೀನೋ ತರದೆ ಅಂತ. ಆ್ಯಂಡ್ ತಪ್ಪಿ ಏನಾದರೂ ಎಕ್ಸ್ಟ್ರಾ ವಸ್ತುಗಳನ್ನ ತಂದುಬಿಟ್ರೆ ಅಥವಾ ಏನಾದರೂ ಮರ್ತೋಗಿ ಹಾಗೆ ಬಂದುಬಿಟ್ರೆ ಬೈದಲ್ಲೇ ಬರ್ತಿದ್ದೆ ಅಲ್ವಾ. ಆ್ಯಂಡ್ ಅಗೇನ್ ಮನೇಲಿ ಏನಾದರೂ ನೀನು ತಂದಿರೋ ವಸ್ತು ತಪ್ಪು ಅಂತ ಗೊತ್ತಾದರೆ ಅದನ್ನು ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಅಂಗಡಿಯವ್ರ ಹತ್ರ ಹೋಗಿ ಹೆಂಗೆ ಕೇಳಲಿ ಅಂತ ಎಷ್ಟು ಯೋಚನೆ ಮಾಡ್ತಿದ್ದೆ ಅಲ್ವಾ. ಮುದ್ದು ಅಂದರೆ ಅಷ್ಟು ಮುದ್ದು ನೀನು, ಸೋ ಕ್ಯೂಟ್. ಹಾಂ ನೋಡ ಬಂದೇ ಬಿಟ್ಟ ತಗೊಂಡು. ಥ್ಯಾಂಕ್ಸ್ ಕಣೋ ಚಿನ್ನ. ನಿಂಗೆ ಬೋಟಿ ಕೊಬ್ಬರಿ ಮಿಠಾಯಿ ಬೇಡವಾ? ಯಾಕೋ? ಇಲ್ಲ ಅಮ್ಮ ಇರೋನೆಲ್ಲ ನಾನು ಹೇಳ್ತೀನಿ. ಬೇಡವಾ? ಆಯ್ತು, ಒಂದು ಬೋಟಿ. ಸರಿ, ಓಕೆ, ಗುಡ್ ಬಾಯ್, ಥ್ಯಾಂಕ್ ಯು. ಹಿಂಗೆ ಅಲ್ವಾ ನಿನ್ನ ಲೈಫು ಇದ್ದಿದ್ದು. ಇದ್ರ ಮಧ್ಯದಲ್ಲಿ ಎಲ್ಲೋ ನೀನು ಬಿದ್ದೆ ಅನ್ನೋದು, ಯಾರ ಜೊತೆನೋ ಜಗಳ ಮಾಡ್ಕೊಂಡೆ ಅನ್ನೋದು, ಬಟ್ ಯಾವುದೂ ನಿನಗೆ ಮ್ಯಾಟರೇ ಆಗ್ತಿರ್ಲಿಲ್ಲ. ಬಿದ್ದರೆ ದಳ್ತಿದ್ದೆ, ಜಗಳ ಆಡಿದ್ರೆ ಅದನ್ನು ಮರೆತು ಬಿಡ್ತಿದ್ದೆ. ಸರಿ ಮಾಡ್ಕೋಬೇಡವಾ ಅನ್ನೋದು ನಿನಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಬೇಗ ಅದನ್ನೆಲ್ಲ ಮರೆತು ಅವ್ರ ಜೊತೆನೇ ಚೆನ್ನಾಗಿರ್ತಿದ್ದೆ. ಇವಾಗ ದೊಡ್ಡವರಾಗ್ಬಿಟ್ಟಿದ್ದೀರ. ಗರ್ವ, ಕೆಲವೊಮ್ಮೆ ಅಹಂಕಾರ, ಈಗೋ, ನಾನು ಯಾಕೆ ಸೋಲ್ಬೇಕು? ಫೈನ್, ಇಟ್ಸ್ ಓಕೆ, ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ. ಬಟ್ ನನ್ನ ಬಂಗಾರ ಸ್ಪೆಷಲ್ ಏನೇ. ಅಹಂಕಾರನೂ ಇರಬೇಕು, ಎಲ್ಲಿ ಸೋಲ್ಬೇಕು ಅದನ್ನು ಕೂಡ ಗೊತ್ತಿರಬೇಕು. ಆ್ಯಂಡ್ ಕರೆಕ್ಟಾಗಿ ನಿಭಾಯಿಸ್ತಿದ್ಯಾ, ನಾನು ಅದನ್ನು ನೋಡ್ತಿದ್ದೀನಿ. ಮತ್ತು ಬಂಗಾರ, ಈ ಚಾಪೆ ಮೇಲೆ ಕೂತ್ಕೊಳ್ಳೋದು ಎಷ್ಟು ಹೊಸ ಅನುಭವ ಆಗಿಬಿಟ್ಟಿದೆ ಅಲ್ವ ನಮ್ಗೆ. ಇವಾಗ ಮಲ್ಕೋಬೇಕಾದ್ರೂ ಚಾಪೆ ಮೇಲೆ ಮಲ್ಕೊಳ್ಳೋದು ತುಂಬ ಕಡಿಮೆ. ಇವಾಗ ನೋಡು, ನಾವು ಆಚೆ ಕಡೆ ಚಾಪೆ ಹಾಸ್ಕೊಂಡು ಕೂತಿದ್ದೀವಿ, ನೆಲನ ನಮ್ಮ ಕೈಯಾರೆ ಮುಟ್ತಿದ್ದೀವಿ, ಎಷ್ಟು ಆರಾಮಾಗಿ ಇದ್ದಾಳ್ತೀವಿ, ಎಷ್ಟು ಆರಾಮಾಗಿ ಕೂತ್ಕೋತೀವಿ. ಮೈ ತುಂಬ ಶಕ್ತಿ ಇದೆ, ಮನಸ್ಸು ತುಂಬ ಒಳ್ಳೆಯದೇ ಇದೆ. ಯೋಚನೆಗಳು ಬೇರೆಯವ್ರ ಬಗ್ಗೆ ಯಾವತ್ತೂ ಇಲ್ವೇ ಇಲ್ಲ. ಹಂಗೂ ಏನಾದರೂ ಇದ್ದರೆ ಯಾರಿಗೋ ಏನೋ ಒಳ್ಳೇದು ಮಾಡಬೇಕು ಅನ್ನೋದಷ್ಟೇ. ಇಟ್ಸ್ ಓಕೆ, ಆಗಿದ್ದಾಯಿತು, ಇದೆಲ್ಲ ಒಳ್ಳೇದೇ ಆಗ್ತದೆ. ನೀನು ಖುಷಿಯಾಗಿರ್ಬೇಕಷ್ಟೇ. ಇವಾಗ ನನಗೆ ನಾನು ಬಂದಿದ್ದೀನಿ ಅಲ್ವಾ, ನಿನ್ನ ಲೈಫ್ ಅದ್ಭುತವಾಗೇ ಇರುತ್ತೆ. ಐ ಪ್ರಾಮಿಸ್, ನಿನ್ನ ಲೈಫ್ ಅದ್ಭುತವಾಗಿ ಬದಲಾಗ್ತಿದೆ. ನಿನ್ನ ನೋಟ, ನಿನ್ನ ಖುಷಿ, ನೀನು ಕಂಡಿರೋ ಕನಸಿನ ರೀತಿಯ ಬದುಕಿದ್ದೇ ಇರುತ್ತೆ. ಹೆದರ್ಕೊಳ್ಳೋಕ್ಕೆ ವಿಷಯಗಳೇ ಇಲ್ಲ. ಹಾಗೂ ಏನಾದರೂ ಭಯ ಆಯಿತು ಅಂದರೆ ನಾನಿದ್ದೇ ಇರ್ತೀನಿ. ಕೂಗು, ಬರ್ತೀನಿ. ನಾನು ಯಾರು ಗೊತ್ತು ತಾನೆ? ನಿನ್ನ ಆತ್ಮ. ನಾನು ಪರಿಶುದ್ಧವಾಗಿದ್ದೀನಿ, ನೀನು ಪರಿಶುದ್ಧವಾಗೇ ಇದೆಯಾ. ಯಾರೋ ಏನೋ ಹೇಳಿದ್ರು ಅಂತ ತಲೆಗೆ ಹಚ್ಕೊಳ್ಳೋದು ಬೇಡ. ನಿನ್ನ ಕಡೆಯಿಂದ ಏನೇ ತಪ್ಪಾದ್ರೂ ಕೂಡ ಫಸ್ಟು ನಿನಗೆ ನೀ ಸಾರಿ ಕೇಳ್ಕೊ, ಅದಾದಮೇಲೆ ಬೇರೆಯವ್ರಿಗೆ ಕೇಳುವಂತೆ. ಇನ್ಫ್ಯಾಕ್ಟ್ ಸಾರಿ ಕೇಳೋದು ತುಂಬ ಒಳ್ಳೆಯದು. ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ನಿನಗೆ ನೀ ಥ್ಯಾಂಕ್ ಯು ಹೇಳು, ಓಕೆ? ಅದಾದಮೇಲೆ ನಿಂಗೆ ಯಾರೇ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ರು ಕೂಡ ಥ್ಯಾಂಕ್ಸ್ ಹೇಳು. ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು. ಬದುಕು ಚೆನ್ನಾಗಿದೆ, ಬದುಕಲ್ಲಿ ನೀ ಸುಂದರವಾಗಿದೆಯಾ, ನಿನಗೇನು ಕಡಿಮೆ ಅನ್ನೋದೇ ಇಲ್ಲ. ಯಾರು ನಿನಗೇನೇ ಅಂದ್ರೂ ಕೂಡ ನಾನು ಯಾವತ್ತೂ ನಿನ್ನ ಜಡ್ಜ್ ಮಾಡಲ್ಲ. ನಾನಿದ್ದೇ ಇರ್ತೀನಿ ಜೊತೆಲಿ. ಇನ್ನೂ ಹೊಸ ಹೊಸ ಕನಸು ಕಾಣು, ಹೊಸದಾಗಿ ಬದುಕ್ತೀಯ ನೀನು. ನನಗೆ ಗೊತ್ತು, ಒಂದೊಳ್ಳೆ ಸಾಧನೆ ಮಾಡ್ತೀಯ. ಲೈಕ್ ಕರೆಂಟ್ ಬಂತು ಅಂದರೆ ನಿಜ ಆಗುತ್ತೆ. ನಾನು ಹೇಳಿದ್ದಲ್ಲ, ವಾವ್. ನನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ನನ್ನ ಮಾತು ಇತಿಹಾಸದಲ್ಲೂ ಸುಳ್ಳಾಗಿಲ್ಲ, ಮುಂದೆ ಯಾವತ್ತೂ ಸುಳ್ಳಾಗಲ್ಲ. ನೀನು ನಿನ್ನ ಬದುಕನ್ನ ಅಚ್ಚುಕಟ್ಟಾಗಿ ಬದುಕ್ತೀಯ ಆ್ಯಂಡ್ ಏನಾದರೂ ಸಾಧನೆ ಮಾಡ್ತೀಯ. ಅಯ್ಯೋ ಬಂಗಾರ, ತೂಗಾಡಿಸ್ತಿದ್ಯಾ ಆಗಲೇ? ನಿದ್ದೆ ಬಂದ್ಬಿಡ್ತಾ? ಸರಿ, ಓಕೆ, ಇಲ್ಲೇ ಮಲ್ಕೋ, ನಾನು ಮಲಗಿಸ್ಕೋತೀನಿ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಈಗ ಮಲ್ಕೋತಿದ್ಯಾ? ಎದ್ದೇಳಬೇಕಾದ್ರೆ ನಿನ್ನ ಪ್ರಪಂಚದಲ್ಲೇ ಎದ್ದೇಳ್ತೀಯಾ? ತುಂಬ ಪ್ರೀತಿಸ್ತೀನಿ ನನ್ನ. ಐ ಮೀನ್, ಐ ಲವ್ ಯು ಸೋ ಮಚ್. ಜಾಸ್ತಿ. ಓಕೆ, ಮಲ್ಗು ಇವಾಗ.